ಸೊ ಹೇಗೆ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ತಾರೆ ಕಲಿಯುಗದಲ್ಲಿ, ಬೇರೆ ಬೇರೆ ವಿಷಯಗಳನ್ನು ಪಾಸಿಟಿವ್ ಆಗೂ ಮಾಡ್ಬೋದು, ಅದನ್ನು ನೆಗೆಟಿವ್ ಆಗೂ ಮಾಡ್ಬೋದು. ಆದರೆ ಕಲಿಯುಗದಲ್ಲಿರೋ ಕಾರಣಕ್ಕೆ ನಾವು ಹೆಚ್ಚಾಗಿ ನೆಗೆಟಿವ್ ಆಗಿ ಮೈಂಡ್ ಪ್ರೋಗ್ರಾಮ್ ಆಗ್ತೀವಿ ಅಂತ. ಸೊ ಇಷ್ಟೊಂದು ಮೈಂಡ್ ಪ್ರೋಗ್ರಾಮ್ ಆಗೋದಕ್ಕೆ ಸಾಧ್ಯ ಹೇಗಿದೆ ಅಂದರೆ, ಅಷ್ಟೊಂದು ವಿಚಾರಗಳು ನಮ್ಮ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಬಂದ್ಬಿಟ್ಟಿದೆ. ಅನ್ಫಾರ್ಚುನೇಟ್ಲಿ ಲಾಸ್ಟ್ 5000 ಇಯರ್ಸಿಂದ ನೀವು ನೋಡಿದ್ರೆ ಇಲ್ಲಿ ಬೇರೆ ಬೇರೆ ಥರದ ಏನು ಹೇಳ್ಬೋದು ವಿಚಾರಗಳಿದೆ, ಅಭಿಪ್ರಾಯಗಳಿದೆ, ಅಥವಾ ಮತಗಳಿದೆ, ಪಂಥಗಳಿದೆ. ಸೊ ಅದಲ್ಲದೆ ಕೆಲವರು ಅನ್ಕೋತಾರೆ ನಮ್ಮಲ್ಲಿ ಪುರಾತನ ನಾಗರಿಕತೆಗಳೆಲ್ಲ ಇದೆ, ಲೈಕ್ ಗ್ರೀಕ್ ಸಿವಿಲೈಸೇಷನ್ ಅಂತ ಇತ್ತು. ಸೊ ಕೆಲವರು ಅನ್ಕೊಳ್ತಾರೆ ಗ್ರೀಕ್ ಅವರ ಸಿದ್ಧಾಂತದಲ್ಲಿ ನಮಗೆ ಉತ್ತರ ಸಿಗುತ್ತೆ ಅಂತ. ಕೆಲವರು ಅನ್ಕೋತಾರೆ ಈಜಿಪ್ಷಿಯನ್ ಅಲ್ಲಿ ಸಿಗುತ್ತೆ, ಅದು ತುಂಬ ಹಳೆ ಸಿವಿಲೈಸೇಷನ್ ಅಂತ ಅನ್ಕೋತಾರೆ. ಕೆಲವರು ರೋಮನ್ ಸಿವಿಲೈಸೇಷನ್ ಅಂತ ಇತ್ತು, ಸೊ ರೋಮನ್ ಸಿವಿಲೈಸೇಷನ್ ಅಲ್ಲಿ ಉತ್ತರ ಸಿಗುತ್ತೆ ಅನ್ಕೋತಾರೆ. ಸುಮೇರಿಯನ್ ಸಿವಿಲೈಸೇಷನ್ ಇತ್ತು. ಅದೇ ಥರ ನೇಟಿವ್ ಅಮೇರಿಕನ್ ಲೈಕ್ ಏನು ಇಂಡಿಯನ್ ಪಾಪ್ಯುಲೇಷನ್ ಅಂದರೆ ನಮ್ಮ ಇಂಡಿಯಾ ಅಲ್ಲ, ನೇಟಿವ್ ಅಮೇರಿಕನ್ ಇಂಡಿಯನ್, ಅಲ್ಲಿ ಉತ್ತರ ಸಿಗುತ್ತೆ ಅನ್ಕೋತಾರೆ. ಅಥವಾ ಸ್ಲಾವಿಕ್ ಆ ಸಿದ್ಧಾಂತದಲ್ಲಿ ಸಿಗುತ್ತೆ ಅಂತ ಅನ್ಕೋತಾರೆ.